ಆದ್ದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. ಆ ಎಚ್ಚರಿಕೆ ಇಲ್ಲದ ಕಾರಣ ಏನಾಗುತ್ತೆ? ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ನಾನು ಬಲ್ಲೆನು, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಅಂದರೆ ದೇವರಿಗೆ ಯಾವುದು ಮರೆಯಾಗಿಲ್ಲ ಎಂದು ನಮಗೆ ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು. ದೇವರಿಗೆ ಯಾವುದು ಮರೆಯಾಗಿಲ್ಲ ಎಂದು ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನು ಸಿಂಹಾಸನವಿರುವ ಸ್ಥಳವಾಗಿದೆ. ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಅಂತೆ. ಸೈತಾನನು ಓಡಾಡುವ ಸ್ಥಳವಲ್ಲ, ಪಾಪಗಳು ಬಂದು ಹೋಗುವ ಸ್ಥಳವಲ್ಲ. ಸೈತಾನನೇ ಸಿಂಹಾಸನ ಹಾಕಿಕೊಂಡು ಕೂತಿಕೊಂಡಿರುವಂತಹ ಸ್ಥಳವಾಗಿದೆ. ಅಂದರೆ ವಿಪರೀತವಾದಂಥ ಪಾಪಕ್ಕೆ ಒಳಗಾಗಿರುವಂತಹ ಸ್ಥಳವಾಗಿದೆ. ಅಂತಹ ಸ್ಥಳದಲ್ಲಿ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿಯಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ನಿಮಗೆ ಅರ್ಥವಾಗಿದೆಯಾ? ಅಂತಹ ಒಂದು ಸ್ಥಳದಲ್ಲಿ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯಾದ ಅಂತಿಪನು. ಯಾರಂತೆ? ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ. ಏನಂತೆ? ಕೊಲ್ಲಲ್ಪಟ್ಟ ದಿನಗಳಲ್ಲಿ. ಯಾರನ್ನ? ದೇವರಿಗೆ ನಂಬಿಗಸ್ತನು ಸಾಕ್ಷಿಯೂ ಆದ, ದೇವರಿಗೆ ಸಾಕ್ಷಿಯಾಗಿ ಜೀವಿಸಿದಂಥ ವ್ಯಕ್ತಿ, ದೇವರಿಗೆ ವಿಧೇಯನಾಗಿ ಬದುಕುತ್ತಿದ್ದಂತಹ ವ್ಯಕ್ತಿ, ದೇವರಿಗೆ ನಂಬಿಗಸ್ತನಾಗಿ ಜೀವಿಸಿದಂತಹ ವ್ಯಕ್ತಿ ಆ ದಿನಗಳಲ್ಲಿ, ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಂಬಿಗಸ್ತನಾಗಿರಬಹುದು ಹೇಳಿ? ಇದು ಪೆರ್ಗಮ ಸಭೆಗೆ ಬರೆಯುತ್ತಿರುವಂತಹ ಪತ್ರ. ಯಾರಿಗೆ? ಪೆರ್ಗಮ ಸಭೆಯ ದೂತನಿಗೆ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಅದೇನು? ಅಂತಹ ಸೈತಾನನು ಸಿಂಹಾಸನ ಹಾಕಿಕೊಂಡು ಕೂತುಕೊಂಡಿರುವಂತಹ ಸ್ಥಳದಲ್ಲಿ, ನೀನು ಸೈತಾನನು ನಿವಾಸ ಮಾಡುತ್ತಿರುವಂತಹ ಸ್ಥಳದಲ್ಲಿ, ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ಕೂಡ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಅಂತಂದ್ರೆ ಇನ್ನೆಷ್ಟು ನಂಬಿಕೆಯುಳ್ಳವನಾಗಿರಬಹುದು? ಇಂಥ ವ್ಯಕ್ತಿಯ ಮೇಲೆಯೂ ಕೂಡ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ದೇವರು ಹೇಳುತ್ತಿರುವಂತಹ ಮಾತು. ಇಷ್ಟೊಂದು ನಂಬಿಕೆಯುಳ್ಳ ವ್ಯಕ್ತಿಯಾಗಿದ್ದನು ಎಲ್ಲಿ? ಸೈತಾನನು ಸಿಂಹಾಸನ ಹಾಕಿಕೊಂಡಿರುವಂತಹ ಸ್ಥಳದಲ್ಲಿ, ಸೈತಾನನು ನಿವಾಸ ಮಾಡಿಕೊಂಡಿರುವಂತಹ ಸ್ಥಳದಲ್ಲಿ. ಅಷ್ಟು ನಂಬಿಕೆಯುಳ್ಳವನಾಗಿದ್ದರೂ ಕೂಡ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂದು ದೇವರು ಹೇಳುವುದೇನು? ಮತ್ತೆ ಇನ್ನು ಹೇಗೆ ಜೀವಿಸಬೇಕು? ಇನ್ನು ಸ್ವಲ್ಪ ಮುಂದಕ್ಕೆ ಹೋದೋಣ.
ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಯಾರಲ್ಲಿದ್ದಾರಂತೆ? ನಿನ್ನಲ್ಲಿದ್ದಾರೆ, ಪೆರ್ಗಮ ಸಭೆಯಲ್ಲಿದ್ದಾರೆ. ಒಂದು ವೇಳೆ ಇಂಥವರನ್ನ ಆ ಪೆರ್ಗಮ ಸಭೆಯ ದೂತನು ಆವತ್ತೇ ಖಂಡಿಸಿದ್ದರೆ, ಇಲ್ಲ ಅಥವಾ ಅವರನ್ನು ಹೊರಗಾಕಿದ್ದರೆ ಈ ತಪ್ಪು ದೇವರು ಹೊರಸುತ್ತಿರಲಿಲ್ಲ. ಅದೇ ಕಾರಣದಿಂದ ಪೆರ್ಗಮ ಸಭೆಯ ದೂತನನ್ನ ತಪ್ಪು ಹಿಡಿತಾ ಇದ್ದಾನೆ ದೇವರು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅನೇಕ ಜನರು ತೀರ್ಪು ಮಾಡುವುದಕ್ಕೆ ನೀನ್ಯಾರು? ಮೊದಲು ಸುವಾರ್ತೆಯನ್ನು ಸಾರು, ಮೊದಲು ದೇವರ ವಾಕ್ಯದ ವಿಷಯ ಕುರಿತು ಹೇಳು. ಮೊದಲು ನೀವು ಬೈಬಲನ್ನ ಓದಿ, ವಾಕ್ಯ ಏನ್ ಹೇಳುತ್ತೆ, ದೇವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ. ಇವುಗಳು ಬೈಬಲಲ್ಲಿರುವಂತಹ ಮಾತುಗಳು ನನ್ನವಲ್ಲ, ನನಗೆ ಪ್ರೇರೇಪಣೆಯಾಗಿ ಬರೆದಿದ್ದೇನೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ದೇವರನ್ನ ಪ್ರೀತಿಸುವವರಾದರೆ ಖಂಡಿತವಾಗಿಯೂ ನೀವು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವವರಾಗಿರ್ತೀರ. ವಾಕ್ಯಗಳನ್ನ ನಿಮಗನುಕೂಲವಾಗಿ ಬದಲಾಯಿಸಿಕೊಳ್ಳುವುದಲ್ಲ, ವಾಕ್ಯಗೆ ಅನುಕೂಲವಾಗಿ ನಾವು ಬದಲಾಗಬೇಕು. ನಿನಗೆ ಅನುಕೂಲವಾಗಿ ವಾಕ್ಯವಲ್ಲ, ವಾಕ್ಯಕ್ಕೆ ಅನುಕೂಲವಾಗಿ ನೀನು ಜೀವಿಸಬೇಕು. ವಾಕ್ಯ ಏನು ಹೇಳುತ್ತೋ ಅದರ ಪ್ರಕಾರವಾಗಿ ನಡೆಯಬೇಕು. ಮತ್ತೊಂದು ಸಾರಿ ಓದ್ತೀನಿ ನೋಡಿ. ನೀನು ಇರುವ ಸೈತಾನ ನಿವಾಸನದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಅಂದರೆ ಇನ್ನೆಷ್ಟು ನಂಬಿಕೆಯುಳ್ಳವನಾಗಿರಬೇಕು ಅಲ್ಲಿ. ಅಷ್ಟು ನಂಬಿಕೆಯುಳ್ಳವನಾಗಿದ್ದರು, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಯಾಕೆಂದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನ ಬಾಲಕನಿಗೆ ಹೇಳಿದ ದುರ್ಬೋಧೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಯಾರಲ್ಲಿದ್ದಾರೆ? ನಿನ್ನಲ್ಲಿದ್ದಾರೆ. ಪೆರ್ಗಮ ಸಭೆಯಲ್ಲಿದ್ದಾರೆ. ಪೆರ್ಗಮ ಸಭೆಯಲ್ಲಿ ಇರುವುದರಿಂದ ಪೆರ್ಗಮ ಸಭೆಯ ದೂತನಿಗೆ ಹೇಳುತ್ತಿರುವುದೇನೆಂದರೆ, ಆದರೂ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಇಷ್ಟು ನಂಬಿಕೆಯುಳ್ಳವನಾಗಿದ್ದರೂ ಕೂಡ ಹಾಗೆ ನಿಕಾಲೋಯೇತರ ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಪೆರ್ಗಮ ಸಭೆಯ ದೂತನಿಗೆ ಈ ಪತ್ರವನ್ನ ಬರೆಯಬೇಕಾದರೆ ಅಷ್ಟು ನಂಬಿಗಸ್ತನಾಗಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಕೂಡ ಸೈತಾನನೇ ಸಿಂಹಾಸನವಾಗಿಕೊಂಡು ಕುಳಿತುಕೊಂಡಿರುವಂತಹ ಸ್ಥಳದಲ್ಲಿ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟಂತಹ ದಿನಗಳಲ್ಲಿಯೂ ಕೂಡ ನಿನ್ನ ನಂಬಿಕೆಯು ನನಗೆ ನೋಡಿ, ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಅಷ್ಟೊಂದು ನಂಬಿಗಸ್ತನಾಗಿರುವಂತಹ
ಪೆರ್ಗಮ ಸಭೆಯ ದೂತನಿಗೆ ಬರಿತಾ ಇರಬೇಕಾದ್ರೆ ನಾವುಗಳೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತಹವರು ಕೂಡ ಪಾಪಕ್ಕೆ ಪ್ರೇರೇಪಿಸುತ್ತಿದ್ದರೆ ನಮ್ಮಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ಮತ್ತೆ ನಮ್ಮ ಮೇಲೆ ದೇವರ ಕೋಪ ಇನ್ನೆಷ್ಟಿರಬಹುದು. ಒಂದು ಹೇಳ್ತೀನಿ, ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮಗೆ ಕಾಣಿಸುವುದು ಎರಡೇ ಮಾರ್ಗ, ಒಂದು ಪರಲೋಕ, ಒಂದು ನರಕ. ಯಾವ ಮಾರ್ಗದಲ್ಲಿ ನಡೆಯಬೇಕೆಂದುಕೊಂಡಿದ್ದೀಯ? ನನ್ನಿಂದ ತೊಲಗಿ ಹೋಗಿರಿ ಅಂದರೆ ದೇವರನ್ನ ಬಿಟ್ಟು ಹೋಗುವುದೆಂದರೆ ನರಕಕ್ಕೆ. ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ಸೇರುವರೆಂದು ನೆನೆಸಬೇಡಿರಿ. ಸ್ವಾಮಿ ಸ್ವಾಮಿ, ನಿನ್ನ ನಾಮದಲ್ಲಿ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಅದ್ಭುತಗಳನ್ನು ಮಾಡಲಿಲ್ಲವೇ? ಸೂಚಕ ಕಾರ್ಯಗಳನ್ನು ಮಾಡಲಿಲ್ಲವೇ? ಈ ರೀತಿ ಹೇಳುವವರು ಎಷ್ಟೋ ಜನ. ಆದರೂ ಅವತ್ತಿನ ದಿನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿರಿ. ನಾನು ಹೇಳ್ತಾ ಇಲ್ಲ ಈ ಮಾತುಗಳನ್ನು. ಇವತ್ತು ಯಾರಾದರೂ ಕ್ರಿಸ್ತ ಸಭೆಯನ್ನ ಕೆಡಿಸುವುದಕ್ಕೆ ಪ್ರೇರೇಪಿಸ್ತಾ ಇದ್ದರೆ, ಅಂತವರನ್ನ ಖಂಡಿಸಿದರೆ ತೀರ್ಪು ಮಾಡುವುದಕ್ಕೆ ನೀನ್ಯಾರು? ಅಂಧಭಕ್ತರು ವಾಕ್ಯಗಳನ್ನ ಅವರಿಗೆ ಅನುಕೂಲವಾಗಿ ಬದಲಾಯಿಸಿಕೊಂಡು ಬೋಧನೆ ಮಾಡುತ್ತಿರುವಂತಹ ಸುಳ್ಳು ಬೋಧಕರು. ವಾಕ್ಯಕ್ಕೆ ಅನುಕೂಲವಾಗಿ ನಾವು ಬದಲಾಗಬೇಕೇ ಹೊರತು ವಾಕ್ಯವು ನಮಗನುಕೂಲವಾಗಿ ಬದಲಾಗಬಾರದು. ಇನ್ನು ಮೇಲಾದರೂ ಎಚ್ಚರಿಕೆಯುಳ್ಳವರಾಗಿರಿ. ಇನ್ನು ಮೇಲಾದರೂ ಎಚ್ಚರಿಕೆಯಿಂದ ಜೀವಿಸಿರಿ. ಸ್ವಸ್ಥ ಬೋಧನೆ ಯಾವುದು, ದುರ್ಬೋಧೆ ಯಾವುದು ಅನ್ನುವುದನ್ನು ಗ್ರಹಿಸಿಕೊಳ್ಳುವವರಾಗಿರ್ರಿ.